ಬಂಧುಗಳೇ, ನಾನಿವಾಗ ಒಂದು ಫ್ಲೈಓವರ್ ಮೇಲೆ ಇದ್ದೀನಿ. ಆ ಫ್ಲೈಓವರ್ ಮೇಲೆ ಯಾವ ರೀತಿಯಾಗಿ ಕಸ ಆಮೇಲೆ ಅದನ್ನು ಕ್ಲೀನ್ ಮಾಡೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡಿದ್ರಿಂದ ನಾವು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ತೋರಿಸ್ತೀನಿ. ಇದು ಮಳೆ ಬಂದಾಗ ಎಷ್ಟು ಅನಾಹುತ ಆಗುತ್ತೆ ಅನ್ನೋದಕ್ಕೆ ಕಾರಣ ತೋರಿಸಿ ನೋಡಿ, ಎಷ್ಟು ಅದ್ಭುತವಾಗಿ ಇದೆ. ಅದು ಫ್ಲೈಓವರ್ ಮೇಲೆ ನಾವು ಮೊದಲೆಲ್ಲ ನೋಡ್ತಾ ಇದ್ವಿ, ರೋಡ್ ಅವಾಗವಾಗ ಮಣ್ಣನ್ನು ತೆಗೆದಿದ್ರು, ಕಸನ ಕ್ಲೀನಾಗಿ ಸೈಡಲ್ಲೆಲ್ಲ ಎತ್ತಾ ಇದ್ರು. ಈಗ ಆ ಮಿಷಿನ್ಗಳೇ ನಾವು ನೋಡದೇ ಇರೋ ರೀತಿ ಕಣ್ಣಿಗೆ ಕಾಣ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ರೋಡೇ ಸಂಪೂರ್ಣವಾಗಿ ಹಾಳಾಗಿದೆ. ಇನ್ನು ಅದನ್ನ ಬೇರೆ ಇನ್ನೇನು ತೊಗೊಂಡಿಲ್ಲ ಸತ್ಯ. ತೋರಿಸ್ತೀನಿ ನೋಡಿ ಎಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ, ಈ ಫ್ಲೈಓವರ್ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟಾಗೆ. ಕಾಣ್ತಾ ಇದೆ ನೋಡಿ ಎಷ್ಟು ಕಸ ಇದೆ ನೋಡಿ. ಇದನ್ನು ಯಾರು ಎತ್ತಾಕ್ತಾರೆ? ಮಳೆ ಬಂದಾಗ ಅಥವಾ ಬೇರೆ ನೋಡಿ ಸಂಪೂರ್ಣವಾಗಿ ಕಾಣ್ತಾ ಇದೆ ಅಲ್ವಾ? ನೋಡಿ, ದಿಸ್ ಈಸ್ ಗ್ರೇಟರ್ ಬೆಂಗಳೂರು. ಕಾಣ್ತಾ ಇದೆಯಾ? ಕ್ಲೀನ್ ಮಾಡೋದೇ ದಿಕ್ಕಿಲ್ಲ. ಯಾರು ಬಂದು ಮಾಡ್ತಾರೆ? ಯಾರು ನೋಡ್ತಾರೆ? ಇಲ್ಲಿ ಯಾರು ಬಂದು ಕೇಳ್ತಾರೆ? ಇಲ್ಲಿ ನೋಡಿ, ಕಸನೆಲ್ಲ ತಂದ್ಬಿಟ್ಟು ಇಲ್ಲೆಲ್ಲ ತುರುಕ್ಬಿಟ್ಟು ಹೆಂಗೊಟ್ಟೋಗೋರೆ. ಇಲ್ಲೂ ಕೂಡ ಎಣ್ಣೆ ಬಾಟ್ಲಿದೆ ನೋಡ್ರಿ. ಫ್ಲೈಓವರ್ ಮೇಲೆ ಕೂಡ ಬ್ರೀಜರು ಎಣ್ಣೆ ಗಿಣ್ಣೆ ಕುಡಿದ್ಬಿಟ್ಟು ನಮ್ಮ ಜನ ಹೋಗ್ತಾರೆ. ಇದು ನಮ್ಮ ಗ್ರೇಟರ್ ಬೆಂಗಳೂರಿನ ಚಿತ್ರಣ ನೋಡಿ ಹೇಗಿದೆ. ನೋಡ್ರಿ, ಫ್ಲೈಓವರ್ ಮೇಲೆ ಬಿಯರ್ ಬಾಟ್ಲಿಗಳು ತೋರಿಸ್ತೀನಿ ನೋಡಿ. ಫ್ಲೈಓವರ್ ಮೇಲೆ ಇಲ್ಲಿ ಎಷ್ಟು ಬಿಯರ್ ಬಾಟ್ಲಿ ಇದೆ ಅಂತ ತೋರಿಸ್ತೀನಿ ನೋಡಿ. ಒಂದು ಬಿಯರ್ ಬಾಟ್ಲು, ಕರೆಂಟ್ ಇನ್ನು ಆಯಿತಾ, ಸಿಗರೇಟು, ಎಣ್ಣೆ, ಸಂಪೂರ್ಣವಾಗಿ ಎಂಥ ಅದ್ಭುತ ದೃಶ್ಯ. ಭಾಳ ಖುಷಿ ಆಗುತ್ತೆ ನೋಡಲಿಕ್ಕೆ. ಇಂಥ ಜಾಗಗಳನ್ನ ನೋಡ್ಲಿಕ್ಕೆ ಒಂದು ಪ್ರವಾಸಿ ತಾಣಗಳ ಥರ ಬಂದು ಅವಾಗವಾಗ ನಾವು ನೋಡ್ಕೊಂಡು ಹೋಗ್ಬೇಕು. ಎಂಥ ಅದ್ಭುತವಾಗಿದೆ ಅಂತಂದರೆ, ಕಣ್ಣುಗಳಿಗೆ ಏನಾದರೂ ಸ್ಪೆಕ್ಸ್ ಏನಾದರೂ ಹಾಕಿಲ್ಲ ಅಂದರೆ ಒಂದು ಸ್ವಲ್ಪನೂ ಟೆಸ್ಟು ಸಹ ಬರಲ್ಲ, ಅಷ್ಟು ಕ್ಲೀನಾಗಿದೆ ನಮ್ಮ ಬೆಂಗಳೂರಲ್ಲಿ. ಅದಕ್ಕೋಸ್ಕರನೇ ನಾವು ಟೆಸ್ಟೇ ಬರಲ್ಲ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ಕನ್ನಡಕನೇ ತೆಗೆದು ಹಾಕಿರ್ತೀವಿ. ಅದಕ್ಕೋಸ್ಕರ ಸೇಫ್ಟಿ ಕನ್ನಡಕ ಹಾಕ್ಕೊಂಡಿದ್ದೆ. ಯಾಕೆಂದರೆ ಇಲ್ಲಿ ಆಚೆ ಬಂದರೆ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಿದೆ. ಭಾಳ ಅದ್ಭುತವಾದ ಸುಂದರ ದೃಶ್ಯ ಕಾಣ್ತಾ ಇದೆಯಲ್ವಾ? ಸೊ ನನ್ನ ವಾಯ್ಸು ಸ್ವಲ್ಪ ಬ್ರೇಕ್ ಆಗ್ಬೋದು, ಹೇಳೋಕ್ಕಾಗಲ್ಲ, ಯಾಕಂದರೆ ಸೌಂಡ್ ಜಾಸ್ತಿ ಇದೆಯಲ್ವಾ. ಎಷ್ಟು ಅದ್ಭುತವಾದ ದೃಶ್ಯ ನೋಡಿದ್ರಲ್ವಾ? ಇದು ನಮ್ಮ 8ನೇ ಮೈಲಿ ಗುರುಟೆಪಾಳ್ಯದಿಂದ ಹಾದು ಹೋಗುತ್ತಲ್ಲ ಫ್ಲೈಓವರು. ಅದು ಸುಮಾರು ಏನಿಲ್ಲ ಅಂದರೂ ಅಲ್ಲಿಂದ ಇಲ್ಲಿಗೆ ಒಂದು 9 ಕಿಲೋಮೀಟ್ರ್ ಏನೋ ಇದೆ ಫ್ಲೈಓವರು. ಆ ಫ್ಲೈಓವರು ಇದುವರೆಗೂ ಒಂದು ಸ್ವಲ್ಪನೂ ಸಹ ಸ್ವಚ್ಛಗೊಳಿಸೋದಾಗಲಿ, ಸೈಡಲ್ಲಿ ಮಣ್ಣೆತ್ತದಾಗಲಿ, ಕಸ ಆಗಲಿ ನೋ ಮಾಡೋಕ್ಕೆ ದುಡ್ಡು ಬೇಕಲ್ಲ. ನಾವು ಪಬ್ಲಿಕ್ ಕೇಳಿದ ಯಾರನ್ನ ಕೇಳ್ತಾರೆ? ಬೇರೆಯವ್ರು ಬಂದು ಕೇಳ್ತಾರ? ನಮ್ಮ ಸೊತ್ತು ಇದೆಲ್ಲ ಪಬ್ಲಿಕ್ ಪ್ರಾಪರ್ಟಿ. ಯಾರು ಕೇಳ್ತಾರೆ ಮಾಡಿ ಅಂತ ಹೇಳ್ಬಿಟ್ಟು? ನಾವೇ ಕೇಳಬೇಕು. ಏನಾದರೂ ಮಾತಾಡಿ ಅಂತಂತಂದರೆ ನಾನು ಮಾತಾಡಲ್ಲ, ನೀನು ಮಾತಾಡಲ್ಲ ಅಂತಿರಲ್ವಾ? ಮಾತಾಡಿ. ಈಗ ವಿಡಿಯೋ ಮಾಡಿ, ವಿಡಿಯೋ ಕ್ಲಿಪ್ ಹಾಕಿದ್ರಲ್ಲ, ಅದಕ್ಕೆ ಆನ್ಸರ್ ಮಾಡಿ ಆಯಿತಾ? ಅಷ್ಟು ಅದ್ಭುತವಾದಂಥ ಜಾಗ, ಅಷ್ಟು ಕಸ ಇದೆ ನೋಡಿ. ನನ್ನಿಂದ ಕಾಣ್ತಿದ್ದಲ್ಲ, ಫುಲ್ ಸಂಪೂರ್ಣವಾಗಿ ಕಸ ತುಂಬಿ ತುಳುಕ್ತಾ ಇದೆ.